ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಸರ್ವಶಕ್ತನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡಿರುವಂಥದ್ದು ಬಹಳ ಸಂತೋಷಕರವಾಗಿದೆ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಸಜೀವವಾಗಿದೆ, ದೇವರ ವಾಕ್ಯ ಅದ್ಭುತವಾಗಿದೆ, ದೇವರ ವಾಕ್ಯ ಮಹಿಮೆಯುಳ್ಳದ್ದು. ಹಲ್ಲೆಲೂಯ. ಆ ವಾಕ್ಯ ನಮ್ಮ ಜೀವಿತಗಳನ್ನ ಬಹಳ ಅದ್ಭುತವಾಗಿ ರೂಪಿಸುತ್ತದೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ವಾಕ್ಯದೊಟ್ಟಿಗೆ ಯಾರು ಜೀವಿಸ್ತಾರೋ ಅವರ ಜೀವಿತಗಳನ್ನ ಆತನ ಕೈಗಳು ರೂಪಿಸುತ್ತಾರೆ. ಎಷ್ಟು ಜನರು ದೇವರ ಕೈಗಳಿಂದ ರೂಪಿಸಲ್ಪಡ್ತಾ ಇದ್ದೀರಿ? ಎಷ್ಟು ಜನರು ಯೇಸು ಸ್ವಾಮಿಯಿಂದ ರೂಪಿಸಲ್ಪಡ್ತಾ ಇದ್ದೀರಿ? ಬಹಳ ಪ್ರಾಮುಖ್ಯ. ನನಗೆ ಯೇಸು ಸ್ವಾಮಿ ಅಂದ್ರೆ ಯಾಕೆ ಬಹಳ ಇಷ್ಟ ಅಂತಂದ್ರೆ, ಅವರು ನಾವು ಯಾರು ನೋಡದೆ ಇರುವಾಗ ನಮ್ಮನ್ನ ರೂಪಿಸುವಂತ ಅದ್ಭುತವಾದಂತ ಕೈಗಳು ನಮ್ಮ ಗುಣಗಳನ್ನ ಏನ್ ಮಾಡ್ತವೆ? ಕೆಡಿಸ್ತಾವ? ದೇವರ ವಾಕ್ಯ ನಮ್ಮ ಗುಣಗಳನ್ನ ಕೆಡಿಸ್ತಾವ? ಇಲ್ಲ, ನಮ್ಮ ಗುಣಗಳನ್ನ ಸರಿಪಡಿಸ್ತಾವ. ನಮ್ಮ ಗುಣಗಳನ್ನ ಸರಿಪಡಿಸುವಂತ ಒಂದು ಅದ್ಭುತವಾದಂತ ಸಂದೇಶ, ನಮ್ಮ ಜೀವಿತದ ಮೌಲ್ಯಗಳನ್ನ ಬದಲಾಯಿಸುವಂತದ್ದು ದೇವರ ವಾಕ್ಯ. ದೇವರ ವಾಕ್ಯ ಈ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ರಸಂಗಿಸಲ್ಪಡ್ತಾ ಇದೆ. ಅನೇಕ ಜನರು ಪ್ರಸಂಗಗಳನ್ನ ಜನರ ಮುಖದಿಚ್ಛೆಗೆ ಮಾತನಾಡುವಂತ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಜನರ ತೀಟೆ ಕಿವಿಗಳಿಗೆ ಪ್ರಸಂಗಿಸುವಂತ ಪ್ರಸಂಗಿಗಳು ಬಂದಿದ್ದನ್ನ ಕಾಣ್ತಾ ಇದ್ದೇವೆ. ಆದ್ರೆ ನಾನು ಕಲಿತಂತ ವಾಕ್ಯ, ನಾನು ಯಾವ ವಾಕ್ಯವನ್ನ ಕಲಿತಾ ಇದ್ದೇನೋ ಆ ವಾಕ್ಯ ನನ್ನನ್ನ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅದ್ಭುತವಾಗಿ ರೂಪಿಸುವಂಥದ್ದು, ನನ್ನ ಗುಣಗಳನ್ನ ಸರಿಪಡಿಸುವಂಥದ್ದು, ನನ್ನ ಸ್ವಭಾವಗಳನ್ನ ಸರಿಪಡಿಸುವಂಥದ್ದು, ನನ್ನ ಆಲೋಚನೆಗಳನ್ನ ಸರಿಪಡಿಸುವಂಥದ್ದು ನಾನು ಕಲಿತಿರುವಂತಹ ವಾಕ್ಯ, ನಾನು ಕಲಿತುಕೊಳ್ತಾ ಇರುವಂತಹ ದೈವಿಕವಾದ ವಾಕ್ಯ. ಯೇಸುವಿನಂತೆ ಮಾರ್ಪಡಿಸಬೇಕು ನಿನ್ನ ಹೃದಯವನ್ನ, ಯೇಸುವಿನಂತೆ ಮಾರ್ಪಡಿಸಬೇಕು ನಿನ್ನ ಗುಣಗಳನ್ನ, ಯೇಸುವಿನಂತೆ ಮಾರ್ಪಡಿಸಬೇಕು ನಿನ್ನ ಮನಸ್ಸನ್ನ, ಯೇಸುವಿನಂತೆ ಮಾರ್ಪಡಿಸಬೇಕು ನೀನು ಚಿಂತಿಸುವುದನ್ನ, ಯೇಸುವಿನಂತೆ ಮಾರ್ಪಡಿಸಬೇಕು ನಿನ್ನ ಎಲ್ಲ ಕಾರ್ಯಗಳನ್ನು. ವಾಕ್ಯವನ್ನ ಕೇಳ್ತಾ ಇದೆಯಾ? ಯೇಸುವಿನ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದೆಯಾ? ಎಷ್ಟು ಜನರು ಯೇಸುವಿನ ವಾಕ್ಯವನ್ನ ಕೇಳಿಸಿಕೊಂಡು ಯೇಸುವಿನಿಂದ ಆಗ್ತಾ ಇದ್ದೀರಿ? ಹಲ್ಲೆಲೂಯಾ. You should become like Jesus. ಅದಕ್ಕೆ ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಪೌಲನು ಬರೀತಾನೆ, ಭಕ್ತನಾದಂತ ಪೌಲನು ಈ ರೀತಿ ಬರೀತಾನೆ, ನಿಮ್ಮಲ್ಲಿ ಕ್ರಿಸ್ತ ಯೇಸು, ಆ ಕ್ರಿಸ್ತ ಯೇಸುವಿನ ಸಾರೂಪ್ಯ ಉಂಟಾಗುವ ತನಕ, ಕ್ರಿಸ್ತ ಯೇಸುವಿನ ಆ ಸಾರೂಪ್ಯದ ಮಹಿಮೆ ನಿಮ್ಮಲ್ಲಿ ಉಂಟಾಗುವ ತನಕ ನಾನು ಪ್ರಸವ ವೇದನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದೊಂದಿಗೆ, ದೇವರ ಸಂದೇಶದೊಂದಿಗೆ ನಿಮ್ಮ ಜೀವಿತ. ಹಲ್ಲೆಲೂಯಾ. ದೇವರ ವಾಕ್ಯ ಬಹಳ ಪ್ರಾಮುಖ್ಯ, ದೇವರ ಸಾನ್ನಿಧ್ಯ ಬಹಳ ಪ್ರಾಮುಖ್ಯ. ನೀವು ಯೇಸುವಿನಂತಾಗಬೇಕು. ಸರಿ, ನಾನು ಈ ದಿನ ವಿಶೇಷವಾಗಿ ಈ ದಿನ ಭಾನುವಾರ ಪಾಮ್ ಸಂಡೇ ಅಂತಾಗಿ ಕರೀತಾರೆ. ಅನೇಕ ವರ್ಷಗಳಿಂದ ಇತಿಹಾಸದಲ್ಲಿ ಇಸ್ರಾಯೇಲಿಯರು ಈ ಗರಿಗಳ ಹಬ್ಬವನ್ನ ಆಚರಿಸಿದರು. ಈ ಗರಿಗಳ ಹಬ್ಬವನ್ನ ಆಚರಿಸಿದ್ರಿಂದ ಇವತ್ತು ಅದನ್ನ ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಇದ್ದೇವೆ, ಸಾಂಪ್ರದಾಯಿಕವಾಗಿ ಜೀವಿತವನ್ನ ಜೀವಿಸಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಪಾಮ್ ಸಂಡೇ ಅನ್ನುವಂಥದ್ರ ಒಂದು ಇತಿಹಾಸವನ್ನ ನಿಮ್ ಜೊತೆ ಮಾತನಾಡ್ತೇನೆ, ಅದರ ಹಿನ್ನೆಲೆಯನ್ನ ನಿಮ್ ಜೊತೆ ಮಾತನಾಡ್ತೇನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತಿಯ ಜೀವಿತದಲ್ಲಿ ಯಾವುದನ್ನು ಕೂಡ ನಾವು ಸಾಂಪ್ರದಾಯಿಕವಾಗಿ ತೆಗೆದುಕೊಂಡ್ಬಿಡಬಾರದು. ಕ್ರಿಸ್ತಿಯ ಜೀವಿತದಲ್ಲಿ ಇವತ್ತು ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವರ ಮಕ್ಕಳು ಸಾಂಪ್ರದಾಯಿಕವಾಗಿ ಜೀವಿಸ್ತಾ ಇದ್ದೇವೆ. ಭಾನುವಾರ ಚರ್ಚಿಗೆ ಹೋಗದೆ ಹೋದ್ರೆ ಯಾರೋ ನನ್ನ ಕೇಳ್ತಾರೆ ಎನ್ನುವಂತ ಸಾಂಪ್ರದಾಯಿಕವಾದ ಜೀವಿತ. ನಾನು ಮನೆಯಲ್ಲಿ ಪ್ರಾರ್ಥನೆ ಮಾಡದೆ ಹೋದ್ರೆ ಪಾಸ್ಟರ್ ಯಾರು ಪ್ರಾರ್ಥನೆ ಮಾಡ್ತೀಯ ಅಂತ ಕೇಳ್ಬಿಡ್ತಾರೆ ಅನ್ನುವಂತ ಒಂದು ಸಾಂಪ್ರದಾಯಿಕವಾದ ಪ್ರಾರ್ಥನೆ. ಸಾಂಪ್ರದಾಯಿಕವಾದ ಜೀವಿತದಿಂದ ಹೊರಗಡೆ ಬಾ. ನಾನು ಭಾನುವಾರ ಸಾಂಪ್ರದಾಯಿಕವಾಗಿ ಚರ್ಚ್ಗೆ ಹೋಗ್ತೀನಿ ಅಂತ ಚರ್ಚಿಗೆ ಬರಬಾರ್ದು. ಪ್ರತಿ ಭಾನುವಾರ ನನ್ನನ್ನು ಸೋಮವಾರದಿಂದ ಶನಿವಾರ ನನ್ನ ಕಾಪಾಡಿ ಬಲಪಡಿಸಿ ಶಕ್ತಿಗೊಳಿಸಿದಂತ ದೇವರಿಗೆ ನಮಸ್ಕರಿಸುವುದಕ್ಕಾಗಿ ಹೋಗ್ಬೇಕು, ದೇವರನ್ನ ಆರಾಧಿಸುವುದಕ್ಕಾಗಿ ಹೋಗ್ಬೇಕು. ಏನಕ್ಕೆ ದೇವಾಲಯಕ್ಕೆ ಬರ್ಬೇಕಂತಂದ್ರೆ, why you should come to the Lord, why you should
come to the temple, why you should come to the church, it's because to give thanks to the Lord. ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಸೋಮವಾರದ ಶನಿವಾರ ಪ್ರಪಂಚದಲ್ಲಿರ್ತೇವೆ, ಭಾನುವಾರ ಸಭೆಯವರೆಲ್ಲರೂ ಸೇರಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ, ಸಭೆಯಾಗಿ ಸೇರಿ ಬರ್ತೇವೆ. ಆದುದರಿಂದ ಈ ಪಾಮ್ ಸಂಡೇ ಅನೇಕ ಸಭೆಗಳು ಇವತ್ತಿನ ದಿನ ಸಾಂಪ್ರದಾಯಿಕವಾದ ಸಭೆಗಳಾಗಿ ಸಂಪ್ರದಾಯಗಳನ್ನು ಅನುಸರಿಸುವಂತವರಾಗಿದ್ದೇವೆ. ನಾವಾದರೂ ಸಂಪ್ರದಾಯಗಳಿಗೆ ಸತ್ತವರಾಗಿದ್ದು, ಸಾಂಪ್ರದಾಯಿಕ ಕ್ರಿಯೆಗಳಿಗೆ ಸತ್ತವರಾಗಿದ್ದು, ಪ್ರಾಪಂಚಿಕ ಕಾರ್ಯಗಳಿಗೆ ಸತ್ತವರಾಗಿದ್ದು, ವಾಕ್ಯಕ್ಕೆ ಬದುಕುವವರಾಗಬೇಕು. ಹಲ್ಲೆಲೂಯಾ. ಇವತ್ತಿನ ದಿನ ನಿನ್ನ ನನ್ನ ಜೀವಿತ ಸಾಂಪ್ರದಾಯಿಕವಾದ ಬದುಕು, ಸಾಧಾರಣವಾದಂತ ಜೀವಿತ, ಸಾಧಾರಣವಾದ ಭಕ್ತಿ ಜೀವಿತ, ಸಾಧಾರಣವಾದ ಆ ಒಂದು ಕ್ರಿಸ್ತಿಯ ಜೀವಿತದಿಂದ ಹೊರಗಡೆ ಬಂದು ಭಕ್ತಿ ಜೀವಿತಕ್ಕೆ ಕಾಲಿಡಬೇಕು, ಕ್ರಿಸ್ತನ ಮಹಿಮೆ ಕಡೆಗೆ ಕಾಲಿಡಬೇಕು, ದೇವರ ಪ್ರಸನ್ನತೆ ಕಡೆಗೆ ಕಾಲಿಡಬೇಕು, ದೇವರ ಆ ಅನುಸರಿಸುವಿಕೆಯಲ್ಲಿ ಜೀವಿಸಬೇಕು. ದೇವರ ಅನುಸರಿಸುವಿಕೆಯಲ್ಲಿ ನಾನು ನೀನು ಬದುಕಬೇಕು. ಆದ್ರೆ ಯಹೂದ್ಯರೆನಿಸಿಕೊಂಡಂತ ಆ ಇಸ್ರಾಯೇಲ್ಯರು ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅವರು ಒಂದು ಕಾಲಗಟ್ಟಲೆ ಬರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ನಾವು 6ನೇ ವಚನದಿಂದ 11ನೇ ವಚನದವರೆಗೂ ನೋಡ್ಕೊಂಡು ಬರುವಾಗ ಇಲ್ಲಿಯೇ ಆರಂಭ ಆಗಿದ್ದು ಏನಂತಂದ್ರೆ, ಯೇಸು ಸ್ವಾಮಿ ಕತ್ತೆ ಮೇಲೆ ಬರ್ತಿರುವಾಗ ಎಲ್ಲಾ ಯೆರೂಸಲೇಮಿನವರು ಯಹೂದ್ಯರು ಏನ್ ಮಾಡ್ತಾರೆ, ತಮ್ಮ ಬಟ್ಟೆಗಳನ್ನ ಆಸಿ ಗರಿಗಳನ್ನ ಕೈಯಲ್ಲಿ ಹಿಡಿದು ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತ ಕೂಗ್ಲಿಕ್ಕೆ ಆರಂಭಿಸಿದ್ರು. ಇದರ ಅರ್ಥವಾದ್ರು ಏನು? ಯಾಕೆ ಪಾಮ್ ಸಂಡೇ ಅಂತಂದ್ರೆ, ಇಸ್ರಾಯೇಲರು ಯಹೂದ್ಯರೆಲ್ಲರೂ ಕೂಡ ಒಂದು ಕಡೆ ಬಟ್ಟೆ ಹಾಸ್ತಾ ಇದ್ದಾರೆ, ಇನ್ನೊಂದು ಕಡೆ ಗರಿಗಳನ್ನು ಇಟ್ಕೊಂಡು ಜಯೋತ್ಸವಗಳು ನಡೀತಾ ಇದ್ದಾರೆ. Why? What is the meaning and what is the intention of Jews? ಇಸ್ರಾಯೇಲ್ಯರ ಮತ್ತು ಯಹೂದ್ಯರ ಇಂಟೆನ್ಷನ್ ಏನಾಗಿತ್ತು? ಯಾಕೆ ಪಾಮ್ ಸಂಡೇ ಅವರು ಬಟ್ಟೆಗಳನ್ನ ಹಾಸಿದ್ರು? ಯಾಕೆ ಗರಿಗಳನ್ನ ಹಿಡಿದು ಜಯೋತ್ಸವವನ್ನು ನಡೆದರು? ಸತ್ಯವೇದದಲ್ಲಿ ಯಾವುದೂ ಕೂಡ ಉದ್ದೇಶವಿಲ್ಲದೆ ನಡೆಯಲಿಲ್ಲ, ಯಾವುದೂ ಕೂಡ ಅರ್ಥವಿಲ್ಲದೆ ನಡೆಯಲಿಲ್ಲ, ಯಾವುದೂ ಕೂಡ ರಹಸ್ಯವಾಗಿ ಇಡಲ್ಪಡದೆ ಎಲ್ಲ ಬಹಿರಂಗವಾಗಿ ಪ್ರತ್ಯಕ್ಷವಾಗಿ ಪ್ರತ್ಯೇಕವಾದಂತ ಕಾರ್ಯಗಳೇ. ಆದುದರಿಂದ ನಾವು ಈ ಸಂದರ್ಭದಲ್ಲಿ ಈ ಪಾಮ್ ಸಂಡೆಯ ಉದ್ದೇಶ ಏನು, ಇಸ್ರಾಯೇಲರ ಆಗಿನ ಕಾಲದ ಯೇಸುವಿನ ಕಾಲದಲ್ಲಿ ಅವರಿಗಿದ್ದಂತ ಇಂಟೆನ್ಷನ್ ಆದ್ರೆ ಏನು, ಮತ್ತೆ ಈಗ ನಾವು ಆತ್ಮಿಕ ಜನರಾದಂತ ಆತ್ಮಿಕ ಇಸ್ರಾಯೇಲ್ಯರಾದಂತ ನಾವು ಕಲಿಬೇಕಾಗಿದ್ದಂತ ಸತ್ಯಾಂಶ ಏನು, ಈ 3 ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಜೀವ ಸ್ವರೂಪನು, ಆತನು ಸತ್ಯ ಸ್ವರೂಪನು, ಆತನು ಸತ್ಯಸಂಧನು, ಆತನು ರಕ್ಷಿಸುವವನು, ಬಿಡುಗಡೆ ಮಾಡುವವನು, ನಿನ್ನನ್ನ ನನ್ನನ್ನ ನರಕದಿಂದ ಬಿಡಿಸಿ ಪರಲೋಕಕ್ಕೆ ನಡೆಸುವವನು. ಆತನು ಪರಲೋಕದಿಂದ ಈ ಲೋಕಕ್ಕೆ ಬಂದ, ಪರಲೋಕದ ಮಹಿಮೆಯನ್ನು ಬಿಟ್ಟು ಬಂದ, ಪರಲೋಕದ ತೇಜಸ್ ಸಾನ್ನಿಧ್ಯವನ್ನ ಬಿಟ್ಟು ಬಂದ, ಪರಲೋಕದ ದೈವತ್ವವನ್ನ ಬಿಟ್ಟು ಬಂದ, ಪರಲೋಕದ ಶ್ರೇಷ್ಠ ಕಾರ್ಯವನ್ನ ಬಿಟ್ಟು ಬಂದ, ಪರಲೋಕದ ಆ ಮಹಾಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಬಂದ. ಯಾಕೆ? ಬಹಳ ಪ್ರಾಮುಖ್ಯತೆ. ಯಾಕೆ ಬಂದ ಅನ್ನೋದು ಬಹಳ ಪ್ರಾಮುಖ್ಯ. ಆದುದರಿಂದ ಇವತ್ತು ನಾನು ಇಸ್ರಾಯೇಲ್ಯರು ಈ 21ನೇ ಅಧ್ಯಾಯದಲ್ಲಿ ಈ ಪಾಮ್ ಸಂಡೆ ಅಂದ್ರೆ ಗರಿಗಳ ಭಾನುವಾರವನ್ನ ಆಚರಿಸ ಮಂಜುಳ ಮುಂದೆ ಕ್ಲೀನ್ ಆಗಿ ಏನಕ್ಕೆ ಬಂದ್ರು ಬಹಳ ಪ್ರಾಮುಖ್ಯ. ಇದರ ತಾತ್ಪರ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಇಸ್ರಾಯೇಲ್ಯರು ಆಚರಿಸಿದಂತ ಈ ಆಚರಣೆ ಸಾಂಪ್ರದಾಯಿಕ ಆಚರಣೆ ಅಲ್ಲ, ಇದೊಂದು ಅದ್ಭುತವಾದಂತ ನಮ್ಮ ಜೀವಿತಗಳನ್ನ ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ. ಹಾಗಾಗಿ ನಾನಿವತ್ತು ನಿಮ್ಮ ಮುಂದೆ ಯಹೂದ್ಯರು ಏನ್ ಆಚರಿಸಿದ್ರು, ಅವರ ಇಂಟೆನ್ಷನ್ ಏನಿತ್ತು, ಮತ್ತೆ ಈಗ ನಾವು ಕಲಿಬೇಕಾಗಿದ್ದಂತ ಪಾಠವಾದ್ರೆ ಏನು ಅಂತ ನೋಡುವಾಗ, ಮೊದಲನೇದಾಗಿ ಈ ಯಹೂದ್ಯರು ಅವರಿದ್ದಂತ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಅವ್ರು ಯಾವ ಪರಿಸ್ಥಿತಿ ಇದ್ರು, ಯಾವ ಇಂಟೆನ್ಷನ್ ಅವರು ಇದನ್ನ ಅನುಸರಿಸಿದ್ರು ಅಂತ ನೋಡುವಾಗ ಬಹಳ ಪ್ರಾಮುಖ್ಯವಾದದ್ದು. ಪ್ರಿಯ ದೇವರ ಮಕ್ಕಳೇ, ನಾನು ಕೆಲವು ಸಂಗತಿಗಳನ್ನ ನಾನು ಇತಿಹಾಸ ಪೂರ್ವಕವಾಗಿ ನಿಮ್ಮೊಂದಿಗೆ ಮಾತನಾಡ್ತೇನೆ.
ಇತಿಹಾಸದ ಒಂದು ಕಾರ್ಯ ಕ್ರಿಯೆಯಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ಲಿಕ್ಕೆ ಬಯಸ್ತೇನೆ. ಇಸ್ರಾಯೇಲಿಯರು ಆಗ ಆ ಹಬ್ಬ ಆಚರಿಸಿದ್ರಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡಗಳಲ್ಲಿ ನಾವು ನೋಡ್ಕೊಂಡು ಬರುವಾಗ ಇಸ್ರಾಯೇಲರಿಗೆ ದೇವರು ನೆನೆಸ್ತಾರೆ, ನೀವು ಗುಡಾರಗಳ ಹಬ್ಬವನ್ನ ಆಚರಿಸಬೇಕು. ಆ ಗುಡಾರಗಳ ಹಬ್ಬ ಹೆಂಗಿರ್ಬೇಕು ಅಂತಂದ್ರೆ, ಗರಿಗಳನ್ನ ಕುಯ್ದು, ಅಂದ್ರೆ ಎಲೆಗಳನ್ನ ಕುಯ್ದು, ರೆಂಬೆಗಳನ್ನ ಕುಯ್ದು ಅವ್ರೇನ್ ಮಾಡ್ಕೊಳ್ಬೇಕಾಯ್ತು, ಅಲ್ಲಲ್ಲಿ ಗುಡಾರಗಳನ್ನ ಹಾಕೊಳ್ಬೇಕಾಯ್ತು. ಸುಕೋತ್ ಅಂತ ಕರಿತೇವೆ ಅದನ್ನ. ಸುಕೋತ್ ಅಂತಂದ್ರೆ ಅದು ಗರಿಗಳನ್ನ ಮತ್ತೆ ಎಲೆಗಳನ್ನ ಕುಯ್ದು, ರೆಂಬೆಗಳನ್ನ ಕುಯ್ದು ಗುಡಿಸಲುಗಳನ್ನ ಮಾಡ್ಕೊಂಡು ಅದ್ರಲ್ಲಿ ವಾಸ ಮಾಡುವಂತದ್ದು. ಸಾಮಾನ್ಯವಾಗಿ ನೀವು ಹಳ್ಳಿಗಳಲ್ಲಿ ಸಹ ನೋಡಬಹುದು. ಹಳ್ಳಿಗಳಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಹಳ್ಳಿಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಕೆಲವು ಹಬ್ಬಗಳನ್ನ ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಮಾಡ್ತಾರೆ. ಆದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಅದ್ಭುತವಾದಂತ ಒಂದು ಜೀವಿತ, ಅದ್ಭುತವಾದಂತ ಕಾರ್ಯ, ನಮಗೆ ಅದ್ಭುತವಾದಂತ ಒಂದು ಜೀವಿತವನ್ನ ನಾವು ಜೀವಿಸಬೇಕು, ಅದ್ಭುತವಾದಂತ ಒಂದು ಮಹಿಮೆಯನ್ನ ಜೀವಿಸುವುದಕ್ಕಾಗಿ. ಆದ್ರಿಂದ ಈ ಪಾಮ್ ಸಂಡೇ, ಗರಿಗಳ ಭಾನುವಾರ ಏನಕ್ಕೆ ಬಂತು? ಈ ಗರಿಗಳ ಭಾನುವಾರ ಯಾವ ರೀತಿಯಾಗಿ ನಮಗೆ ಆ ಒಂದು ಸಂದೇಶವನ್ನು ಕೊಡುತ್ತೆ ಅಂತಂದ್ರೆ, ಬಹಳ ಆಶ್ಚರ್ಯಕರವಾದದ್ದು, ಬಹಳ ಅದ್ಭುತಕರವಾದದ್ದು. ಇದು ನಾವು ಕಾಣಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಸುಕ್ಕೋತ್ ಅಂದ್ರೆ ಗರಿಗಳನ್ನ ಆಸಿ ಗುಡಾರಗಳ ಹಬ್ಬವನ್ನು ಆಚರಿಸಬೇಕಂತ ದೇವರು ಹೇಳಿದ್ರು. ಅಂದ್ರೆ ಅರ್ಥ ಏನು? ನಿಜವಾದ ಅರ್ಥ ಏನಂತಂದ್ರೆ, ಇನ್ನು ಗುಡಾರಗಳ ಹಬ್ಬ ಅಂತಂದ್ರೆ ಅಥವಾ ಆ ಗರಿಗಳನ್ನ ತಂದು ರೆಂಬೆಗಳನ್ನ ತಂದು ಹಾಕ್ಬೇಕು ಅಂದ್ರೆ ಇಸ್ರಾಯೇಲ್ಗೆ ದೇವ್ರು ಏನ್ ಪಾಠ ಕಲಿಸ್ತಾ ಇದ್ದಾರೆ ಅಂದ್ರೆ, ನೋಡಪ್ಪ, ಈ ಲೋಕದ ಯಾವುದೇ ಕಾರ್ಯಗಳ ಮೇಲೆ ಮನಸ್ಸಿಡಬೇಡ್ರಿ. ದಿಸ್ ಇಸ್ ಆಲ್ ಟೆಂಪರರಿ. ಈ ಲೋಕದ ಎಲ್ಲಾ ಕಾರ್ಯಗಳು ಟೆಂಪರರಿ, ಈ ಲೋಕದ ಎಲ್ಲಾ ಸಂಗತಿಗಳು ಟೆಂಪರರಿ, ಅಂದ್ರೆ ಶಾಶ್ವತವಾದದ್ದಲ್ಲ. ಎಲ್ಲವನ್ನ ನೀವು ಬಿಟ್ಟು ಹೋಗ್ಬೇಕಾಗುತ್ತೆ. ಆದುದರಿಂದ ಶಾಶ್ವತವಾದವನು ಒಬ್ಬನೇ ದೇವರು, ಶಾಶ್ವತವಾದವನು ಒಬ್ಬನೇ ಸೃಷ್ಟಿಕರ್ತ, ಶಾಶ್ವತವಾದವನು ಒಬ್ಬನೇ ನೀನು ಆರಾಧಿಸುವಂತ ದೇವರು. ಶಾಶ್ವತವಾದ ದೇವರನ್ನ ಆರಾಧಿಸುವುದಕ್ಕಾಗಿ, ಶಾಶ್ವತವಾದ ವಾಸಸ್ಥಾನವನ್ನ ನಿರೀಕ್ಷಿಸುವುದಕ್ಕಾಗಿ, ಶಾಶ್ವತವಾದ ವಾಸಸ್ಥಳವನ್ನ ನಿರೀಕ್ಷಿಸುವುದಕ್ಕಾಗಿ ಇಸ್ರಾಯೇಲರನ್ನ ದೇವರು ಪ್ರೇರೇಪಿಸಿದರು. ಇಸ್ರಾಯೇಲರೇ, ನೀವು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀರಿ, ಕಾನಾನ್ ದೇಶದಲ್ಲಿದ್ದೀರಿ. ಸುಕೋತ್ ಅಂದ್ರೆ ನೀವು ಗರಿಗಳನ್ನ ಅಥವಾ ರೆಂಬೆಗಳನ್ನ ಕೊಯ್ದು, ಆ ಎಲೆಗಳನ್ನ ಕೊಯ್ದು ಗುಡಾರಗಳನ್ನ ಮಾಡಬೇಕು. ಇದರ ಅರ್ಥ ಏನಂತಂದ್ರೆ, ನೀವೀಗ ಅರಣ್ಯದಲ್ಲಿದ್ದೀರಿ, ನೀವು ಕಾನಾನ್ ದೇಶಕ್ಕೆ ಹೋಗ್ತೀರಿ, ನೀವು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದೀರಿ, 40 ವರ್ಷ ಅರಣ್ಯದಲ್ಲಿದ್ದೀರಿ. ನಿಮ್ಮ ಶಾಶ್ವತ ಸ್ಥಾನ ಎಲ್ಲಿಗೆ ಹೋಗ್ಬೇಕು? ನೀವು ಕಾನಾನ್ ದೇಶಕ್ಕೆ ಹೋಗಿ ಕಾನಾನ್ ದೇಶದಲ್ಲಿ ಸ್ವಾಧೀನ ಮಾಡ್ಕೊಳ್ಬೇಕು. ಅದು ಆಲೋಚನೆಯುವಂತ ದೇಶ ಅಂತ ಹೇಳಿದ್ರು. ಇವತ್ತು ನಮಗೆ ದೇವರು ಏನ್ ಸಂದೇಶ ಕೊಟ್ಟರು ಅದ್ರ ಮೂಲಕ ಅಂತಂದ್ರೆ, ಈ ಲೋಕದಲ್ಲಿ ನಮಗೆ ಯಾವುದು ಶಾಶ್ವತವಾದದ್ದು ಅಲ್ಲ. ಶಾಶ್ವತವಾದ ಲೋಕ ಇದಲ್ಲ, ಶಾಶ್ವತವಾದ ಆಸ್ತಿ ನಮಗಿಲ್ಲ, ಶಾಶ್ವತವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಈ ಲೋಕವೇ ಶಾಶ್ವತವಲ್ಲ. ನೀವು ಪರಲೋಕದ ಮೇಲೆ ನಿರೀಕ್ಷೆ ಇಡಬೇಕು. ಪರಲೋಕವೆಂಬ ಕಾನಾನಿಗೆ ನೀವು ಪ್ರಯಾಣ ಮಾಡಬೇಕು. ಕಾನಾನಿನ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಕಾನಾನಿನ ಮೇಲೆ ನೀವು ಅಪೂರ್ವವಾದಂತ ಎಲ್ಲಾ ಕಾರ್ಯಗಳನ್ನ ಆ ಕಾನಾನ ಮೇಲೆ, ಆ ಪರಲೋಕವೆಂಬ ಕಾನಾನ ಮೇಲೆ ನೀವು ದೃಷ್ಟಿ ಇಡಬೇಕಂತ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ಈ ಯಹೂದ್ಯರು ಏನ್ ಮಾಡ್ಬಿಟ್ರು ಅಂದ್ರೆ, ಯೇಸು ಸ್ವಾಮಿಯನ್ನ ಎಲ್ಲಿ ಬಂದು ನಿಲ್ಲಿಸ್ಕೊಂಡ್ರು ಅಂದ್ರೆ, ತಮ್ಮ ದೈಹಿಕ ಕಾರ್ಯಕ್ಕೆ ನಿಲ್ಲಿಸ್ಕೊಂಡ್ರು. ಆ ಟೈಮ್ ನಲ್ಲಿ ಇವ್ರ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಆ ಸಂದರ್ಭದಲ್ಲಿ ಇವರ ಪರಿಸ್ಥಿತಿ ಪೊಲಿಟಿಕಲ್ ಆಗಿ ಬಹಳ ಹದಗೆಟ್ಟೋಗಿತ್ತು. ಆಗಿನ ಇಸ್ರಾಯೇಲ್ಯರ ಒಂದು ಕಾರ್ಯ ಮತ್ತೆ ಇಸ್ರಾಯೇಲ್ಯರ ಒಂದು ಜೀವಿತ ಬಹಳ ಹದಗೆಟ್ಟೋಗಿತ್ತು. ಆ ಸಂದರ್ಭದಲ್ಲಿ ಇವರು ಏನು ಈ ಪಾಮ್ ಸಂಡೆ ಆಚರಿಸಿದ್ರಲ್ಲ, ಈ ಪಾಮ್ ಅಂದ್ರೆ ಈ ಗರಿಗಳ ಹಿಡಿದು ದಾವೀದ ಕುಮಾರನಿಗೆ ಜಯ. ಯಾರಿಗೆ ಜಯ? ದಾವೀದ ಕುಮಾರನಿಗೆ ಜಯ. ಏನಕ್ಕಂದ್ರು ದಾವೀದ ಕುಮಾರನಿಗೆ ಜಯ ಅಂತ ಅಂದ್ರೆ, ಪ್ರಿಯ ದೇವರ ಮಕ್ಕಳೇ, ಅವರಿಗೆ ಬೇಕಾಗಿದ್ದು ರೋಮ್ ಸರ್ಕಾರದ ಒಂದು ಅಡಿಯಲ್ಲಿ ಜೀವಿಸ್ತಾ ಇದ್ರು. ರೋಮ್ ಸರ್ಕಾರ ಅವ್ರನ್ನ ಪೊಲಿಟಿಕಲ್ ಆಗಿ ಬಹಳ ಬಾಧಿಸ್ತಾ ಇತ್ತು. ರೋಮ್ ಸರ್ಕಾರ ಅವರನ್ನ ಬಾಧಿಸ್ತಾ ಇದ್ದಿದ್ರಿಂದ ಅವರು ಒಬ್ಬ ಮೆಸ್ಸಿಯರು ಬರ್ತಾರೆ. ಅವ್ರು ಯಾವ ಮೆಸ್ಸಿ ಅಂತ ತಿಳ್ಕೊಂಡ್ರು ಅಂದ್ರೆ, ಯಾಕೆ ಅವರು ದಾವೀದ ಕುಮಾರನಿಗೆ ಜಯ ಅಂದ್ರು ಅಂದ್ರೆ, ದಾವೀದನ ಒಂದು ವಂಶಾವಳಿಯಲ್ಲಿ ಒಬ್ಬ ರಾಜ ಹುಟ್ಟುತ್ತಾನೆ, ದಾವೀದನ ವಂಶಾವಳಿಯಲ್ಲಿ ಒಬ್ಬ ಕಿಂಗ್ ಬರ್ತಾನೆ. ಅವ್ರು ನಮ್ಮನ್ನ ಈ ರೋಮ್ ಸರ್ಕಾರದ
ಸರ್ಕಾರದಿಂದ ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ, ಆ ಭಾಗದಲ್ಲಿ 3-4 ವಚನಗಳು ನೋಡುವಾಗ ದೊಡ್ಡ ಗದ್ದಲವಾಯ್ತಂತೆ. ಎಲ್ರಿಗೂ ಆಶ್ಚರ್ಯ ಆಯ್ತು, ಈತನೇ ಬಂದ್ಬಿಟ್ಟಿರ್ಬೇಕು, ಈತನೇ ನಮ್ಮನ್ನ ರೋಮ್ ಸರ್ಕಾರದಿಂದ ಬಿಡುಗಡೆ ಮಾಡುವನು, ರೋಮ್ ಸರ್ಕಾರದ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡುವ ಈತನೇ ಅಂತ ಅನ್ಕೊಂಡು ಜಯಘೋಷ ಹೋಗ್ಬಿಟ್ಟು. They shouted because they thought and they called, he is the son of David. ನೋಡಿ, ದಾವೀದ ಕುಮಾರನೇ ಅಂದ್ರು. ಯಾಕೆ ದೇವ ಕುಮಾರನೇ ಅಂತ ಯಾಕೆ ಅನ್ಬಾರ್ದಾಗಿತ್ತು? ದಾವೀದ ಕುಮಾರನೇ ಅಂದ್ರು. ಇವ್ರದ್ದು ಇಂಟೆನ್ಷನ್ ಏನಿತ್ತು ಅಂತಂದ್ರೆ, ಈ ಮೆಸ್ಸಿಯನ್, ಈ ಯೇಸುನೇ ರಾಜನಾಗಿದ್ದಿರ್ಬೋದೇನೋ, ಈತನ ನಮ್ಮನ್ನ ಬಿಡುಗಡೆ ಮಾಡಬಹುದೇನೋ. ಇಸ್ರಾಯೇಲಿಯರು ಎಲ್ಲಾ ಯಹೂದ್ಯರು ಕೂಡ ಈತನನ್ನ ರಾಜನಾಗಿ ನೋಡಿದ್ರು, ಫಿಸಿಕಲ್ ಆಗಿ ರಾಜನಾಗಿ ನೋಡಿದ್ರು. ಈತ ನಮ್ಮನ್ನ ರೋಮ್ ಸರ್ಕಾರದ ಆ ಒಂದು ಕಷ್ಟಗಳಿಂದ, ಸಂಕಟಗಳಿಂದ ಬಿಡುಗಡೆ ಮಾಡಬಹುದು ಅಂತ ಯೋಚನೆ ಮಾಡಿ ಗರಿಗಳನ್ನ ಹಾಸ್ತಾ ಇದ್ದಾರೆ. ರಾಜ ಬಂದ್ಬಿಟ್ಟ ಅಂತ ಹೇಳಿ ಬಟ್ಟೆಗಳನ್ನ ಹಾಸ್ತಾ ಇದ್ದಾರೆ. ಆದ್ರೆ ನನ್ನ ರಾಜನು ಆತ್ಮಿಕವಾಗಿ ಬಂದ, ನನ್ನ ರಾಜನು ಆ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ ಬಂದ, ನನ್ನ ರಾಜನು ಜನರನ್ನ ಬಡತನದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದ, ನನ್ನ ರಾಜನು ಜನರನ್ನ ಆ ಎಲ್ಲಾ ಸೈತಾನ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ತನ್ನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು. ಇವರೇ ತಿಳ್ಕೊಂಡ್ರು ನಮ್ಮನ್ನ ರೋಮ್ ಸರ್ಕಾರದ ಬಾಧಿತದಿಂದ, ರೋಮ್ ಸರ್ಕಾರದ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಂಡ್ರು. ಅದಕ್ಕೆ ಅವರು ದಾವೀದ ಕುಮಾರನಿಗೆ ಜಯ ಅಂತ ಕೂಗುದು. ಯಾಕೆಂದ್ರೆ ರೋಮ್ ಸರ್ಕಾರ ಬಹಳ ಹೀನಾಯವಾಗಿ ನಡೆಸಿಕೊಳ್ತಾ ಇತ್ತು, ಬಹಳ ಕಠಿಣ ಪರಿಸ್ಥಿತಿಗಳಲ್ಲಿ ನಡೆಸ್ತಾ ಇತ್ತು. ಅದ್ರ ಜೊತೆಗೆ ಹೆರೋದ ರಾಜ ಕೂಡ ಇವರನ್ನ ಬಹಳ ಬಾಧಿಸ್ತಾ ಇದ್ದಾನೆ. ಯಹೂದ್ಯರನ್ನ ಬಹಳ ಕಠೋರವಾಗಿ ಬಾಧಿಸ್ತಾ ಇದ್ದ. ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಅಧಿಕಾರ ಸರಿಯಾದ ನಡೀತಾ ಇರಲಿಲ್ಲ. ಮಾತ್ರವಲ್ಲದೆ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಯಹೂದ್ಯರು ತೆರಿಗೆ ಕಟ್ಟಬೇಕಾಗಿತ್ತು, ಜಾಸ್ತಿ ಹಣ ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ. ಇಂತಹ ಪರಿಸ್ಥಿತಿಗಳಲ್ಲಿ ಅದ್ರ ಜೊತೆಗೆ ಈ ರಿಲಿಜಿಯಸ್ ಲೀಡರ್ಸ್ಗಳು, ಫರಿಸಾಯರು, ಸದ್ದುಕಾಯರು ಇವರನ್ನ ಹಿಂಡ್ತಾ ಇದ್ರು. ಇವರು ಹಿಂಡುತ್ತಿರುವಾಗ ಅದಕ್ಕೆ ನೋಡಿ, ಇದನ್ನು ನಾವು ಆತ್ಮಿಕವಾಗಿ ತಗೊಂಡು ಬರೋಣ. ಈಗಿನ ಕಾಲಘಟ್ಟದಲ್ಲೂ ಕೂಡ ನಮ್ಮ ಜೀವಮಾನಗಳಲ್ಲಿ ಅನೇಕ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಹೆಚ್ಚು ದುಬಾರಿ ಜೀವಿತವನ್ನ ನೋಡ್ತಾ ಇದ್ದೇವೆ. ಹಣ ಇಲ್ಲ ಆದ್ರೆ ದುಬಾರಿ ಜೀವನ, ಹಣ ಇಲ್ಲ ಎಲ್ಲ ದುಬಾರಿ, ಕಷ್ಟಕರವಾದಂತ ಜೀವಿತ. ಯಹೂದ್ಯರು ಅದೇ ಪರಿಸ್ಥಿತಿ ಆಗಿತ್ತು, ಎದುರು ನೋಡ್ತಾ ಇದ್ರು, ಅಯ್ಯೋ ಯಾರಾದ್ರೂ ಬಂದವನ್ನ ಬಿಡುಗಡೆ ಮಾಡ್ತಾರ. ಆ ಸಂದರ್ಭದಲ್ಲಿ ಈ ಯಹೂದಿಗಳಲ್ಲಿ ಏನಾಗುವುದು ಅಂತಂದ್ರೆ, ದ ರಿಲಿಜಿಯಸ್ ಲೀಡರ್ಸ್ ದೇ ಟಾರ್ಚರ್ಡ್. ಅವರು ಹೆಚ್ಚು ಏನ್ ಮಾಡ್ತಾ ಇದ್ರು, ಯಹೂದ್ಯರಿಗೆ ಟಾರ್ಚರ್ ಮಾಡ್ತಾ ಇದ್ರು, ಸ್ಪಿರಿಚುವಲ್ ಟಾರ್ಚರ್. ಇವತ್ತು ಅಷ್ಟೇ ನಮ್ಮ ಇವತ್ತಿನ ದಿನ ಪದ್ಧತಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಜನರ ಮೇಲೆ ಹಾಕ್ತಾ ಇದ್ದೇವೆ, ಪದ್ಧತಿಗಳನ್ನ ತಂದು ವಿಶ್ವಾಸಗಳ ಮೇಲೆ ಹಾಕ್ತಾ ಇದ್ದೇವೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಯಹೂದ್ಯರು ಅನ್ಕೊಂಡ್ರು, ಓ ಈತನೇ ಮೆಸ್ಸಿಯನ್ ಬಂದ, ಇನ್ನು ನಮ್ಮನ್ನ ಈ ಎಲ್ಲ ರಾಜಕೀಯ ವ್ಯವಸ್ಥೆಯಿಂದ ನಮ್ಮನ್ನ ಬಿಡುಗಡೆ ಮಾಡ್ಬಿಡ್ತಾನೆ, ನಮ್ಮನ್ನ ಈ ಎಲ್ಲ ರಿಲಿಜಿಯಸ್ ವ್ಯಕ್ತಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡ್ಬಿಡ್ತಾನೆ, ನಾವು ಸ್ವತಂತ್ರರಾಗಿರ್ಬೋದು, ನಾವು ಹ್ಯಾಪಿಯಾಗಿ ಜೀವಿಸಬಹುದು ಅಂತ ಅಂದ್ಕೊಳ್ತಿರುವಾಗ ಯೇಸು ಕತ್ತೆ ಮೇಲೆ ಜಕರ್ಯ 9ನೇ ವಚನದ ರೀತಿ ಬಂದಿದೆ, ಇವಾಗ ಸಮಾಧಾನ ಪ್ರಿಯನು, ನೀನ್ ರಾಜನು ಕತ್ತೆ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಸಮಾಧಾನ ಪ್ರಿಯನಾಗಿ ಬರ್ತಾ ಇದ್ದಾರೆ. ಅದರ ಅರ್ಥ ಯೇಸು ಏನ್ ತೋರಿಸ್ಕೊಳ್ತಾ ಇದ್ದಾರೆ ಗೊತ್ತಾ? ಅಲೋ ಯಹೂದ್ಯರೇ, ನೀವೆಲ್ಲರೂ ನನ್ನ ಪ್ರಾಪಂಚಿಕ ರಾಜನಾಗಿ ನೋಡ್ತಾ ಇದ್ದೀರಿ, ನಾನು ಸಮಾಧಾನ ಪ್ರಿಯನು, ನಾನು ಯುದ್ಧ ಮಾಡುವನಲ್ಲ. ನೀವು ತಿಳ್ಕೊಳ್ತಾ ಇದ್ದೀರಿ, ದಾವೀದ ಕುಮಾರನಾದ ಈ ಯೇಸು ಮೆಸ್ಸಿಯನಾಗಿ ನಮ್ಮನ್ನ ಯುದ್ಧ ಮಾಡಿ ಬಿಡುಗಡೆ ಮಾಡಬಹುದು, ಅಥವಾ ಏನೋ ಮಿರಾಕಲ್ಸ್ ಮಾಡಿ ನಮ್ಮನ್ನ ಬಿಡುಗಡೆ ಮಾಡಬಹುದು, ನಮ್ಮನ್ನ ರಾಜರಿಂದ ಬಿಡುಗಡೆ ಮಾಡಬಹುದು, ಪೊಲಿಟಿಕಲ್ ಒಂದು ಕಾರ್ಯದಿಂದ ಬಿಡುಗಡೆ ಮಾಡಬಹುದು, ಪೊಲಿಟಿಕಲ್ ಕ್ರಿಯೆಗಳಿಂದ ಬಿಡುಗಡೆ ಮಾಡಬಹುದು, ಈ ಎಲ್ಲ ರಿಲಿಜಿಯಸ್ ಲೀಡರ್ಸ್ ಗಳಿಂದ ಬಿಡುಗಡೆ ಮಾಡಬಹುದು ಅಂದ್ಕೊಳ್ತಾ ಇದ್ರಿ. ಆದ್ರೆ ನಾನು ಬಂದಿರುವಂತದ್ದು ಯಜ್ಞದ ಕುರಿಯಾಗಿ ಬಂದಿದ್ದೇನೆ. ನಾನು ಯಜ್ಞದ ಕುರಿಯಾಗಿ ಜನರ ವಿಮೋಚನಾತ್ಮಕವಾಗಿ ಬಂದಿದ್ದೇನೆ, ನಾನು ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ ಬಂದಿದ್ದೇನೆ. ನಾನು ರಾಜನು ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ, ಆದ್ರೆ ನಾನು ಜನರನ್ನ ಬಿಡಿಸಲಿಕ್ಕೆ ಬಂದಂತ ವಿಮೋಚಕ. ಈ ಪಾಮ್ ಸಂಡೆಯನ್ನ ಇವರೆಲ್ಲರೂ ವಿಜೃಂಭಣೆಯಿಂದ ಆಚರಿಸುವಾಗ ಗದ್ದಲ ಜಾಸ್ತಿ ಆಯ್ತು. ಯಾಕೆ ಇಮ್ಮಿಡಿಯೇಟ್ ಆಗಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕ್ಬಿಟ್ರು ಅಂತಂದ್ರೆ, ರೋಮ್ ಸರ್ಕಾರದವರಿಗೆ ಭಯ ಬಂತು. ರೋಮ್ ಸರ್ಕಾರದವ್ರಿಗೆ ಏನ್ ಬಂತು?
ಭಯ ಬಂತು. ಯೇಸು ಸ್ವಾಮಿ ಏನ್ ಮಾಡ್ಬಿಡ್ತಾನೆ, ಇನ್ನ ಎಲ್ಲರನ್ನ ತನ್ನ ಕರೆಗೆ ಸೆಲ್ಕೊಂಡ್ಬಿಡ್ತಾನೆ ಅಂತ. ಈ ರಿಲಿಜಿಯಸ್ ಲೀಡರ್ಸ್ ಅಧಿಕಾರ ಇಟ್ಕೊಂಡಿದ್ರಲ್ಲ, ಅವರೆಲ್ಲರಿಗೂ ಭಯ ಬಂತು. ಆಗ ಯೇಸು ಸ್ವಾಮಿ ಅಲ್ಲಿಂದ ಏನಾಯ್ತು, ಶಿಲುಬೆಯ ಶ್ರಮೆ ಆರಂಭ ಆಯಿತು. ಶಿಲುಬೆಯ ಶ್ರಮೆಗಳು ಪ್ರಿಯ ದೇವರ ಮಕ್ಕಳೇ, ಈ ಪಾಮ್ ಸಂಡೇ ಅಂತ ಅನ್ಕೊಂಡಿರುವಂತ ನಮಗೆ ನಾನಿವತ್ತು ಒಂದು ಸಂದೇಶವನ್ನು ಪವಿತ್ರಾತ್ಮನ ಸಹಾಯದಿಂದ ಇವತ್ತು ಒಂದು ಸಂದೇಶವನ್ನು ಕೊಡ್ತೇನೆ. ಏನ್ ಸಂದೇಶ ಗೊತ್ತಾ? ಇವತ್ತು ನಿನ್ ಜೀವಿತದಲ್ಲಿ, ಇವತ್ತು ನಿನ್ ಬದುಕಿನಲ್ಲಿ, ಇವತ್ತು ನಿನ್ ಕುಟುಂಬದಲ್ಲಿ, ಇವತ್ತು ನಿನ್ನ ಸೇವೆಗಳಲ್ಲಿ ಅಥವಾ ನಿನ್ನ ಜೀವಮಾನದಲ್ಲಿ ನೀನು ಪ್ರಾಪಂಚಿಕವಾಗಿ ಯೇಸುವನ್ನು ನೋಡ್ತಾ ಇದೀಯಾ? ಪ್ರಾಪಂಚಿಕವಾದ ಕಣ್ಣುಗಳಿಂದ ಯೇಸುವನ್ನು ನೋಡ್ತಾ ಇದೀಯಾ? ಪ್ರಾಪಂಚಿಕವಾದ ಬದುಕಿನೊಂದಿಗೆ ಯೇಸುವನ್ನು ನೋಡ್ತಾ ಇದೀಯಾ? ಪ್ರಾಪಂಚಿಕವಾದ ಆಲೋಚನೆಗಳೊಂದಿಗೆ ಯೇಸುವನ್ನು ನೋಡ್ತಾ ಇದೀಯಾ? ಪ್ರಾಪಂಚಿಕವಾದ ಕ್ರಿಯೆಗಳೊಂದಿಗೆ ಆರ್ ಯು ಸೀಯಿಂಗ್ ಜೀಸಸ್ through your physical eyes? ನಿನ್ನ ದೈಹಿಕವಾದ ಕಣ್ಣುಗಳ ಮೂಲಕವಾಗಿ ಯೇಸುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದೆಯಾ? ಕೇವಲ ಲೋಕದ ಇಚ್ಛೆಗಳಿಗೆ, ಲೋಕದ ಆಶೆಗಳಿಗೆ, ಲೋಕದ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದುಕೊಂಡು ಯೇಸುವನ್ನ ಜಯಘೋಷ ಮಾಡ್ತಾ ಇದೆಯಾ? ಯೇಸುವನ್ನ ಸ್ತುತಿ ಮಾಡ್ತಾ ಇದೆಯಾ? ದೇವರೇ, ನನಗೆ ಈ ಲೋಕದಲ್ಲಿ ಅದ್ಭುತ ಮಾಡು, ಈ ಲೋಕದಲ್ಲಿ ಮಹತ್ಕಾರ್ಯ ಮಾಡು, ಈ ಲೋಕದಲ್ಲಿ ಅತಿಶಯ ಮಾಡು, ಈ ಲೋಕದಲ್ಲಿ ಕೆಲಸ ಕೊಡು, ನನಗೆ ವಿದ್ಯಾಭ್ಯಾಸ ಕೊಡು, ನನ್ನ ದೊಡ್ಡ ಪೊಸಿಷನ್ ಅಲ್ಲಿ ಅಂತ ಕೇಳ್ತಾ ಇದೆಯಾ? ನೋ, ನೆವರ್. Sukkot, the meaning of Sukkot ಅದಂದ್ರೆ ಈ ಲೋಕ ಟೆಂಪರರಿ, ಈ ಲೋಕದ ವಿದ್ಯಾಭ್ಯಾಸ ಟೆಂಪರರಿ, ಈ ಲೋಕದ ಐಶ್ವರ್ಯ ಟೆಂಪರರಿ, ಎವ್ರಿಥಿಂಗ್ ಇಸ್ ಟೆಂಪರರಿ ಇನ್ ದ ವರ್ಲ್ಡ್. ಇದು ಶಾಶ್ವತವಾದ ಲೋಕ ಅಲ್ಲ, ನಿನಗೆ ಶಾಶ್ವತ ಅಲ್ಲ, ನಿನ್ನ ಬದುಕಿಗೆ ಶಾಶ್ವತ ಅಲ್ಲ. ಶಾಶ್ವತವಾದದ್ದು ನಾನು ನಿನಗೆ ಕೊಡ್ಲಿಕ್ಕಿದ್ದೇನೆ, ಶಾಶ್ವತವಾದದ್ದನ್ನು ಕೊಡ್ಲಿಕ್ಕೆ, ಶಾಶ್ವತವಾದದ್ದನ್ನು ನಾವು ಸಿದ್ಧ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಆ ರಾಜು. ಆ ನನ್ನ ರಾಜನು ಅದನ್ನು ಆತ್ಮಿಕವಾಗಿ ನಮ್ಮನ್ನ ಮುನ್ನಡೆಸಲಿಕ್ಕೆ, ಪರಲೋಕದ ಕಡೆಗೆ ನಡೆಸಲಿಕ್ಕೆ ಆತ್ಮ ಇಚ್ಛಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಒಂದು ಕಾಲಘಟ್ಟದಲ್ಲಿ ಯೇಸು ರಾಜನಾಗಿ ಬರುವಾಗ ಇಸ್ರಾಯೇಲ್ಯರು, ಯೆಹೂದ್ಯರು ಅದನ್ನ ರಾಜನಾಗಿ ನೋಡಿದ್ರು. ಆದ್ರೆ ಆತನು ಹೇಳ್ದ, ನಾನು ನಿಮ್ಮನ್ನ ವಿಮೋಚನೆಗೊಳಿಸುವುದಕ್ಕಾಗಿ ಬಂದ ವಿಮೋಚಕನು. ಆದ್ರೆ ಈಗ ಆತನು ನಾವೀಗ ಯಾವ ಪಾಮ್ ಸಂಡೇ ಆಚರಿಸಬೇಕು ಅಂತ ರಾಜನು ಬರ್ತಾ ಇದ್ದಾನೆ. King is coming. ಆತನ ಸಿದ್ಧತೆಗಾಗಿ ಎದುರುಗೊಳ್ಬೇಕು ನಾವು. ರಾಜನು ಬರ್ತಾ ಇದ್ದಾನೆ. ಯಾವ ರಾಜನು? ಆತನು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದಂತ ರಾಜನು, ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂತ ರಾಜನು, ಜನರನ್ನ ನರಕದಿಂದ ಬಿಡಿಸುವುದಕ್ಕೆ ಬರ್ತಾ ಇರುವಂತ ರಾಜನು, ಆತನು ಸಮಸ್ತವನ್ನ ಆಳುವಂತ ರಾಜನು ತನ್ನ ಮಹಿಮೆಯೊಂದಿಗೆ ಬರ್ತಾ ಇದ್ದಾನೆ, ತನ್ನ ಪ್ರಕಾಶದೊಂದಿಗೆ ಬರ್ತಾ ಇದ್ದಾನೆ, ತನ್ನ ಪ್ರಭಾವದೊಂದಿಗೆ ಬರ್ತಾ ಇದ್ದಾನೆ, ತನ್ನ ಅತಿಶಯದೊಂದಿಗೆ ಬರ್ತಾ ಇದ್ದಾನೆ. Come on, get up and prepare yourself to meet your king. ನಿನ್ನ ರಾಜನನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧ. ಗರಿಗಳು ಏನ್ ತೋರಿಸುತ್ತೆ? ಅದು ಶಾಶ್ವತವಾಗಿರೋದಿಲ್ಲ. ಹಸಿರು ಶಾಶ್ವತವಾಗಿರುತ್ತಾ? ಇಲ್ಲ. ಬಟ್ಟೆಗಳು ಶಾಶ್ವತವಾಗಿರುತ್ತಾ? ಇಲ್ಲ. ಯಾವುದು ಶಾಶ್ವತವಾಗಿರೋದಿಲ್ಲ. ಶಾಶ್ವತವಾದದ್ದು ಕ್ರಿಸ್ತನು. ಕ್ರಿಸ್ತನು ನನಗೂ ನಿನಗೂ ನೇಮಿಸಿರುವಂತ ಆ ಅಪ್ರಮೇಯವಾದಂತ, ಆ ಅಸಾಧಾರಣವಾದಂತ ಮಹಿಮೆಯುಳ್ಳ ಸ್ಥಾನ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ರಾಜು ಬರ್ತಾ ಇದ್ದಾನೆ, ನಿನ್ ದೇವರು ಬರ್ತಾ ಇದ್ದಾನೆ, ನಿನ್ ರಕ್ಷಕನು ಬರ್ತಾ ಇದ್ದಾನೆ, ನಿನ್ ಸೃಷ್ಟಿಕರ್ತನು ಬರ್ತಾ ಇದ್ದಾನೆ. ಏನು ಪಾಮ್ ಸಂಡೇ ಅಂತಂದ್ರೆ ದಟ್ ಇಸ್ ಜಾಯ್. ಇಟ್ಸ್ ರೆಪ್ರೆಸೆಂಟ್ ಜಾಯ್. ಅಂದ್ರೆ ಏನು? ಸಂತೋಷ. ಯಾವ್ದ್ರಲ್ಲಿ ಸಂತೋಷ ಪಡಬೇಕಿನ್ನ? ಕ್ರಿಸ್ತನಲ್ಲಿ ಸಂತೋಷ ಪಡಬೇಕು. ನನ್ನ ಯಜಮಾನ ಬರ್ತಾ ಇದ್ದಾನೆ ಅನ್ನೋದ್ರಲ್ಲಿ ಸಂತೋಷ ಪಡಬೇಕು. ನನ್ನ ಮಗಳಿಗೆ ಬರ್ತಾ ಇದ್ದಾನೆ ಅನ್ನೋದ್ರಲ್ಲಿ ಸಂತೋಷ ಪಡಬೇಕು. ದೇ ಎಂಜಾಯ್. ದೇವರಲ್ಲಿ ಸಂತೋಷಿಸಬೇಕು. ಹಲ್ಲೆಲೂಯಾ. ನಾನು ನಿನ್ನಲ್ಲಿ ಉಲ್ಲಾಸಿಸಬೇಕು, ದೇವರಲ್ಲಿ ಉಲ್ಲಾಸಿಸಬೇಕು, ದೇವರಲ್ಲಿ ಹರ್ಷಿಸಬೇಕು, ದೇವರಲ್ಲಿ ಸಂತೋಷಿಸಬೇಕು. ಯು ಶುಡ್ ಎಂಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ದೇವರ ಸಮ್ಮುಖದಲ್ಲಿ ಸಂತೋಷಿಸಬೇಕು. ದೇವರ ಮಹಿಮೆಯಲ್ಲಿ ಸಂತೋಷಿಸಬೇಕು. ದೇವರ ಬಳಿ ಸಮೀಪ, ದೇವರಿಗೆ ಸಮೀಪವಾಗಿ ನಿನ್ನ ಸೆಲೆಬ್ರೇಷನ್ ಕ್ರಿಸ್ತನಾಗಬೇಕು. ನಿನ್ನ ಜಾಯ್ ಕ್ರಿಸ್ತನಾಗಬೇಕು. ನಿನ್ನ ಪರಿಪೂರ್ಣ ಜೀವಿತ ಕ್ರಿಸ್ತನಾಗಬೇಕು. ಯೇಸು ಸ್ವಾಮಿ ನಿನ್ನ ಬದುಕಿಗೆ ಆಸರಿಯಾಗಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಮಾನಗಳಲ್ಲಿ ಕ್ರಿಸ್ತನನ್ನ ಪರಿಪೂರ್ಣವಾಗಿ, ಕ್ರಿಸ್ತನ ಮಹಿಮೆಯನ್ನು ಪರಿಪೂರ್ಣವಾಗಿ ಅನುಭವಿಸಬೇಕು. ಪಾಮ್ ಸಂಡೇ ಅಂತಂದ್ರೆ ಇಸ್ರಾಯೇಲರು ತಿಳ್ಕೊಂಡ್ರು, ಅರಣ್ಯಕ್ಕೆ ಬಂದಾಗ ದೇವರು ನೇಮಿಸಿದ್ರು, ಗುಡಾರಗಳಲ್ಲಿ ಹಬ್ಬವನ್ನು ಆಚರಿಸಿದ್ರೆ ಅಂದ್ರೆ ಅರ್ಥ ಇದು ಶಾಶ್ವತವಾದದ್ದಲ್ಲಪ್ಪ,
ಶಾಶ್ವತವಾದ ಲೋಕ ಅಲ್ಲ ಇದು, ಶಾಶ್ವತವಾದ ಜೀವಿತ ಅಲ್ಲ ಇದು, ಶಾಶ್ವತವಾದದ್ದಲ್ಲ. ಈ ಲೋಕದಲ್ಲಿ ಏನೇ ನೋಡಿದ್ರು ಕೂಡ ಈ 40 ವರ್ಷ ಏನೆಲ್ಲ ನೋಡಿದ್ರೆ ಅದು ಯಾವುದು ಶಾಶ್ವತ ಅಲ್ಲ. ಕಾಲದೇಶಕ್ಕೆ ಹೊರಡಬೇಕಾದ್ರು ಇವತ್ತು ಯೇಸು ಸ್ವಾಮಿ ನನಗೂ ನಿನ್ಗೆ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನೋಡ್ತಾ ಇರುವಂತ ಐಶ್ವರ್ಯ, ಈ ಲೋಕದಲ್ಲಿ ನೋಡ್ತಾ ಇರುವಂತ ಆಶೀರ್ವಾದ, ಈ ಲೋಕದಲ್ಲಿ ನೋಡ್ತಾ ಇರುವಂತ ಹಣ, ಈ ಲೋಕದಲ್ಲಿ ನೋಡ್ತಾ ಇರುವಂತ ಸಮಸ್ತವು ಶಾಶ್ವತವಾದದ್ದು, ಎಲ್ಲವೂ ನಶ್ವರವಾದದ್ದು. ಪರಲೋಕದ ಕಡೆಗೆ ದೃಷ್ಟಿ ಇಟ್ಟು ನೋಡು, ಪರಲೋಕದ ಕಡೆಗೆ ದೃಷ್ಟಿ ಇಡು, ಪರಲೋಕದ ಕಾರ್ಯಗಳ ಕಡೆಗೆ ದೃಷ್ಟಿ ಇಡು, ಪರಲೋಕದ ಮಹಿಮೆ ಕಡೆಗೆ ದೃಷ್ಟಿ ಇಡು, ಪರಲೋಕದ ತೇಜಸ್ಸಾದ ಕಡೆಗೆ ದೃಷ್ಟಿ ಇಡು. ಪರಲೋಕವನ್ನ ದೃಷ್ಟಿಸ್ತಾ ಪರಲೋಕಕ್ಕಾಗಿ ಜೀವಿಸು, ಪರಲೋಕವನ್ನೇ ಆಧಾರವಾಗಿ ಇಟ್ಕೊಂಡು ಬನ್ನಿ. ಎರಡನೇದಾಗಿ, ಇಸ್ರಾಯೇಲ್ಯರು ಯಹೂದ್ಯರು ಯೇಸುವನ್ನ ರೋಮ್ ಸರ್ಕಾರದ ಪೊಲಿಟಿಕಲ್ ಕಾರ್ಯಗಳಿಂದ ಮತ್ತೆ ಅಲ್ಲಿನ ರಾಜರುಗಳ ಕಾಟದಿಂದ, ಟ್ಯಾಕ್ಸ್ ಜಾಸ್ತಿ ಆದ್ರಿಂದ, ಮತ್ತೆ ರಿಲಿಜಿಯಸ್ ಲೀಡರ್ಸ್ ಗಳು ಅವರಿಗೆ ಕಾಟ ಕೊಡ್ತಾ ಇದ್ರಲ್ಲ, ಅದರಿಂದ ಈ ಮೆಸ್ಸಿಯನ್ನ ನಮ್ಮನ್ನ ಬಿಡುಗಡೆ ಮಾಡಬಹುದು, ಈ ಮೆಸ್ಸಿಯನ್ನ ನಮ್ಮನ್ನ ವಿಮೋಚನೆ ಮಾಡಬಹುದು, ಈ ಮೆಸ್ಸಿಯನ್ನ ಆರ್ಪಡಿಸ್ಬಿಟ್ರು. ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ವಲ್ಲ, ರಾಜರುಗಳು ಮಾಡಿದಾಗ ಜನರು ಗದ್ದಲ ಮಾಡ್ತಾ ಇದ್ರು, ಜಯಘೋಷ ಮಾಡ್ತಾ ಇದ್ರು. ಸೊಲೊಮೋನನನ್ನ ರಾಜನನ್ನಾಗಿ ದಾವೀದ ಮಾಡಿದಾಗ ಅಲ್ಲೆಲ್ಲೋ ಗಿಹೋನ್ ರಾಜ್ಯದಲ್ಲಿ ಅಡಕೊಂಡಿದ್ದಂತವ್ರೆಲ್ಲರೂ ಕೂಡ ಏನೋ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಆಗ ಒಬ್ಬ ಹೇಳ್ತಾನೆ, ಸೊಲೊಮೋನ್ ರಾಜನಾಗ್ಬಿಟ್ಟ. ಆಗಿನ ಕಾಲಗಳಲ್ಲಿ ರಾಜನಾದಾಗ ಜೋರಾಗಿ ಆರ್ಭಟಿಸ್ತಾ ಇದ್ರಂತೆ. ಯಾವ ರೀತಿ ಆರ್ಭಟಿಸ್ತಾ ಇದ್ರು? ಜೋರಾಗಿ ಆರ್ಭಟಿಸ್ತಾ ಏನು ಹೋಗ್ತಾ ಇದ್ರು? ಕೊಂಬುತ್ತಾ ಇದ್ರು. ಆಗ ಅವರು ರಾಜನಾದ ಅಂತ ಅದೇ ಸಿಸ್ಟಮ್ ನ ತಗೊಂಬರಕ್ ನೋಡಿದ್ರು ಇವರು, ಅದೇ ಸಿಸ್ಟಮ್ ನ ತಗೊಂಬರಕ್ ನೋಡಿದ್ರು. ಯಹೂದ್ಯರು ಯೇಸುವನ್ನ ಜಯಘೋಷ ಮಾಡುತ್ತಾ ಕೂಗುತ್ತಾ ಏನಂತಂದ್ರು? ದಾವೀದ ಕುಮಾರನೇ ಅಂತ ಕೂಗಿದ್ರು. ಎಲ್ಲ ಆ ಸೌಂಡ್ ಬಂತಂದ್ರೆ ಏನು? ಅವರ ಅರ್ಥ ರಾಜನಾಗ್ಬಿಟ್ಟ, ನಮ್ಮ ರಾಜನಾಗ್ಬಿಟ್ಟ ಈತ, ನಮ್ಮನ್ನ ಬಿಡುಗಡೆ ಮಾಡ್ಬಿಡ್ತಾನೆ, ರೋಮ್ ಸರ್ಕಾರದಿಂದ ಬಿಡುಗಡೆ ಮಾಡ್ಬಿಡ್ತಾನೆ, ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಬಿಡ್ತಾನೆ, ಎಲ್ಲ ಕೊರತೆಗಳಿಂದ ಬಿಡುಗಡೆ ಮಾಡ್ಬಿಡ್ತಾನೆ, ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಅವ್ರು ಆರ್ಪಡಿಸ್ಬಿಟ್ರಂತೆ. ಅಳವಡಿಕೆಯಲ್ಲಿ ರಾಜರು ಮಾಡಿದಾಗ ಜನರು ಏನ್ ಮಾಡ್ತಾ ಇದ್ರು? ಅರ್ಥ ಆಗ್ತಾ ಇದೆಯಾ ಸಹೋದರಿ? ಅರ್ಥ ಆಗ್ತಾ ಇದೆಯಾ ಸಹೋದರ? ಆಗಿನ ಕಾಲದಲ್ಲಿ ಆರ್ಭಟಿಸಿದಾಗ ಅವ್ರು ರಾಜನಾದ ಅಂತ ಅರ್ಥ. ಅದೇ ರೀತಿ ಇಲ್ಲಿಯೂ ಕೂಡ ಜಯಘೋಷ ಮಾಡ್ತಾ ಇದ್ದಾರೆ, ಆರ್ಭಟಿಸ್ತಾ ಇದ್ದಾರೆ. ಅದ್ರ ಅರ್ಥ ಏನ್ ತಿಳ್ಕೊಂಡ್ರು ಯಹೂದ್ಯರು? ಓ, ನಮ್ಮ ರಾಜನು ಅಂತ ಯಾರಿಗೆ ಸಂದೇಶ ಕೊಡ್ತಾ ಇದ್ದಾರೆ? ಯಾರಿಗೆ ಸಂದೇಶ ಕೊಡ್ತಾ ಇದ್ದಾರೆ? ರೋಮ್ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಯೇಸು ಸ್ವಾಮಿ ಎಲ್ಲಾ ಕಡೆಗಳಲ್ಲಿ ಕೂಡ ಯಹೂದ್ಯರಿಗೆ ಸ್ಪಂದಿಸಲಿಲ್ಲ. ಅವರು ಪ್ರತಿ ಕಾಲದಲ್ಲಿ ಯೇಸುವನ್ನ ರಾಜನಾಗಿ ನೋಡಿ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ರು. ಇವರು ಯಾರಿಗೆ? ರೋಮ್ ಸರ್ಕಾರಕ್ಕೆ, ರಿಲಿಜಿಯಸ್ ಲೀಡರ್ಸ್ ಗಳಿಗೆ, ಇವರೆಲ್ಲರಿಗೂ ಸಂದೇಶ ಕೊಡ್ಲಿಕ್ಕೆ ನೋಡಿದ್ರು. ಯೇಸು ಸ್ವಾಮಿ ಅದಕ್ಕೆ ಸ್ಪಂದಿಸಲಿಲ್ಲ. ಈ ಪಾಮ್ ಸಂಡೆ ದಿನ ಆಗಿದ್ದು ಅದೇನೆ. ಅದಕ್ಕೆ ನಾವು ಸಾಂಪ್ರದಾಯಿಕವಾಗಿ ಅಲ್ಲ, ಕ್ರಿಸ್ತನು ನನ್ನ ರಾಜನಂತ ಪ್ರತಿಷ್ಠೆ ಮಾಡಿಕೊಳ್ಬೇಕು, ಹೃದಯದಲ್ಲಿ ಪ್ರತಿಷ್ಠೆ ಪಡಿಸಿಕೊಂಡು ಬದುಕಬೇಕು. ಆರ್ಭಟ ಜಾಸ್ತಿ ಆಯ್ತು. ಎಲ್ಲರೂ ತಿಳ್ಕೊಂಡ್ರು ಇವ್ರು ರಾಜನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಸ್ರಾಯೇಲ್ ಪದ್ಧತಿ ಆಗಿತ್ತು. ಇಸ್ರಾಯೇಲ್ ಆಗಿನ ಕಾಲದ ಪದ್ಧತಿ ಹೆಂಗಂದ್ರೆ ತಗೊಂಡೋಗಿ ಎಣ್ಣೆ ಅಭಿಷೇಕ ಮಾಡಿ ಕೊಂಬುದು ಬಿಟ್ರೆ ರಾಜ ಆಗೋದ ಅಂತ. ಅದೇ ಸ್ಟೈಲ್ ಇಲ್ಲಿ ತಗೊಂಡ್ ಬಂದ್ರು. ಯೇಸು ಸ್ವಾಮಿನೂ ಹಂಗೆ ಆಗ್ಬಿಡ್ತಾರೆ ಅಂತ ನೋಡಿದ್ರು. ಯೇಸು ಸ್ವಾಮಿ ಅದಕ್ಕೆ ಸ್ಪಂದಿಸಲಿಲ್ಲ. He did not respond to the people of Jewish and for their shout. ಅವರ ಶಬ್ದಕ್ಕೆ, ಅವರ ಜಯಘೋಷಕ್ಕೆ ಯೇಸು ಇದ್ದಾನೆ. ಈಗ ನನಗೂ ನಿಮಗೂ ಸಂದೇಶ ಏನಂದ್ರೆ, ಯೇಸು ಸ್ವಾಮಿ ರಾಜನಾಗಿ ಬರ್ತಾನೆ. He is coming like a king. He is not coming like a king, he is a king. ರಾಜನಾಗಿ ಬರ್ತಾನಲ್ಲ, ಅವನು ರಾಜನೇ, ರಾಜನಾಗಿ ಬರ್ತಾ ಇದ್ದಾನೆ. ಕ್ರಿಸ್ತನ ಮಹಿಮೆಯನ್ನ ಧರಿಸಿಕೊಂಡವರಾಗಿ, ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ, ಯೇಸುವನ್ನ ಧರಿಸಿಕೊಂಡವರಾಗಿ, ಕ್ರಿಸ್ತನಾಗಿ ಮಾರ್ಪಡುತ್ತಾ ಕ್ರಿಸ್ತನನ್ನ ದರ್ಶಿಸುವುದಕ್ಕೆ, ಕ್ರಿಸ್ತನನ್ನ ಭೇಟಿಯಾಗುವುದಕ್ಕೆ ಸಿದ್ಧವ. ನಿನ್ನ ರಾಜನು ಬರ್ತಾ ಇದ್ದಾನೆ. ಏನೋ ಪಾಮ್ ಸಂಡೆ ಜಯಘೋಷ ಗರಿಗಳಿಟ್ಕೊಂಡು ಹೋಗುವಂತದ್ದಲ್ಲ, ಗರಿಗಳಿಟ್ಕೊಂಡು ಬೀದಿಯಲ್ಲಿ ಹೋಗುವಂತದ್ದಲ್ಲ, ಗರಿಗಳಿಟ್ಕೊಂಡು ಮನೆಗೆ ಹೋಗುವಂತದ್ದಲ್ಲ, ಗರಿ ಇಟ್ಕೊಂಡು ಶಿಲುಬೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗುವಂತದ್ದಲ್ಲ. ಕ್ರಿಸ್ತನು ನಿನ್ನ ಹೃದಯದಲ್ಲಿ ಮೆರವಣಿಗೆ ಆಗಿ, ಕ್ರಿಸ್ತನು ನಿನ್ನ ಹೃದಯದಲ್ಲಿ ಪ್ರತಿಷ್ಠೆಯುಳ್ಳವನಾಗಿ, ಕ್ರಿಸ್ತನು ನಿನ್ನ ಹೃದಯದ ಸುನ್ನತಿಯಾಗಿ
become your joy. ಯೇಸು ನಿನ್ನ ಹೃದಯದ ಸಂತೋಷ. ಆದುದರಿಂದ ನಿನ್ನ ರಾಜನು ಬರ್ತಾನೆ. ಅವರು ಸಂತೋಷಿಸಿದ್ರು, ಪ್ರಾಪಂಚಿಕವಾಗಿ ಸಂತೋಷಿಸಿದ್ರು, ನೀನು ಆತ್ಮಿಕವಾಗಿ ಸಂತೋಷಿಸು. ದೇವರಲ್ಲಿ ಆರಾಧಿಸುತ್ತಾ ಆತನಲ್ಲಿ ಆನಂದಿಸಿ, ದೇವರಲ್ಲಿ ಆನಂದಿಸಿ. ಮದಲಿಂಗನು ಮದಲಗಿತ್ತಿಯಲ್ಲಿ ಸಂತೋಷಿಸುವಂತೆ, ಮದಲಗಿತ್ತಿ ಮದಲಿಂಗನಲ್ಲಿ ಸಂತೋಷಿಸುವಂತೆ ನಾವು ನಿನ್ನ ಕ್ರಿಸ್ತನಲ್ಲಿ ಸಂತೋಷಿಸುತ್ತೇವೆ. ನಿನ್ನ ಸಂತೋಷ ಕ್ರಿಸ್ತನಾಗಬೇಕಮ್ಮ. ನಿನ್ನ ನೆಮ್ಮದಿ ಕ್ರಿಸ್ತನಾಗಬೇಕು, ನಿನ್ನ ಆರೋಗ್ಯ ಕ್ರಿಸ್ತನಾಗಬೇಕು, ನಿನ್ನ ಜೀವಿತವೇ ಕ್ರಿಸ್ತನಾಗಿ ಮಾರ್ಪಡಬೇಕು. ಆದ್ದರಿಂದ ರಾಜನಾಗಬೇಕು. ರಾಜನಿಗೆ ಏನಿರುತ್ತಮ್ಮ? ಗೌರವ ಇರುತ್ತೆ, ರಾಜನಿಗೆ ಮರ್ಯಾದೆ ಇರುತ್ತೆ. ರಾಜನನ್ನ ಬಹಳ ಅದ್ಭುತವಾಗಿ, ಬಹಳ ಉತ್ತಮವಾದ ರೀತಿಯಲ್ಲಿ ಅವನಿಗೆ ಸ್ಥಾನಮಾನಗಳಿರ್ತವೆ. ಅದೇ ರೀತಿ ನಿನ್ನ ರಾಜನಿಗೆ ನಿನ್ನ ಸ್ಥಾನಮಾನ ಕೊಡಬೇಕು. ನಿನ್ನ ರಾಜನಿಗೆ ನಿನ್ನ ಮೊದಲನೇ ಸ್ಥಾನ, ನಿನ್ನ ರಾಜನಿಗೆ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತ ನಿನ್ನ ರಾಜನು. ಆ ರಾಜನಿಗೆ ನೀನು ಯಾವ ಸ್ಥಾನವನ್ನು ಕೊಡ್ತಾ ಇದ್ದೀ? ಕೆಲಸಕ್ಕೆ ಕೊಡುವ ಸ್ಥಾನಮಾನಕ್ಕಿಂತ ನಿನ್ನ ರಾಜನಿಗೆ ಹೆಚ್ಚು ಸ್ಥಾನಮಾನ ಕೊಡ್ತೀಯೋ, ಅಥವಾ ನಿನ್ನ ರಾಜನಿಗಿಂತ ಲೋಕದಲ್ಲಿರುವ ಕೆಲಸಕ್ಕೆ ಹೆಚ್ಚು ಗೌರವ ಕೊಡ್ತೀಯೋ? ನಿನ್ನ ರಾಜನಿಗೆ ಹೆಚ್ಚು ಮರ್ಯಾದೆಯನ್ನು ನೀಡು, ಹೆಚ್ಚು ಘನತೆಯನ್ನು ಕೊಡಿ. ಆ ರಾಜನೊಟ್ಟಿಗೆ ನೀ ಜೀವಿತವನ್ನ ಜೀವಿಸು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನ ಪ್ರಮೇಯವಾದ ಜೀವಿತವನ್ನ ಜೀವಿಸೋಣ. ಪಾಮ್ ಸಂಡೆ ಅಂತಂದ್ರೆ ಇದೇನೆ. ಹಾಗಾಗಿ ನಿಜವಾದಂತ ಪಾಮ್ ಸಂಡೆ ಯಾವ್ದಾಗ್ಬೇಕಂದ್ರೆ ಕ್ರಿಸ್ತನಲ್ಲಿ ಸಂತೋಷಿಸು. ಕ್ರಿಸ್ತನಿಗೆ ಮೊಟ್ಟ ಮೊದಲೇ ಸ್ಥಾನ ಕೊಡಬೇಕು. ಕ್ರಿಸ್ತನನ್ನ ಅಪರಿಪಕ್ವವಾಗಿ ಪ್ರೀತಿಸುವಂಥದ್ದು, ಕ್ರಿಸ್ತನಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಕ್ರಿಸ್ತನಿಗೆ ಮೊದಲೇ ಸ್ಥಾನ ಕೊಡುವಂಥದ್ದು. ನಿನ್ನ ರಾಜನಾಗಿ ಅದನ್ನು ಮಾರ್ಪಟ್ಟಿದಾಗ, ನಿನ್ನ ಜೀವಿತಕ್ಕೆ ಅದನ್ನು ರಾಜನಾಗಿ ಮಾರ್ಪಟ್ಟಿದಾಗ, ಕರ್ತನು ನಿಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆ ರಾಜನನ್ನ ಹೃದಯದಲ್ಲಿ ಪ್ರತಿಷ್ಠೆಪಡಿಸಿಕೊಳ್ಳಿ. ಆ ರಾಜನಿಗಾಗಿ ಕಾದುಕೊಂಡಿರಿ, ಆ ರಾಜನಿಗಾಗಿ ಜೀವಿಸಿರಿ. ಆ ರಾಜನನ್ನ ಎದುರುಕೊಂಡು ಪರಲೋಕವೆಂಬ ಶ್ರೇಷ್ಠ ಸ್ಥಾನಕ್ಕೆ ಹೋಗುವುದಕ್ಕೆ ಸಿದ್ಧವಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಪ್ರಸಂಗವನ್ನ ಮುಗಿಸಲಿಕ್ಕಿದ್ದೇನೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮನೆಯವರಿಗೂ ಈ ವಾರವೆಲ್ಲ ಸಂತೋಷ, ಸಮಾಧಾನ, ಕೃಪೆ, ನೆಮ್ಮದಿಯನ್ನು ದಯಪಾಲಿಸಿ ಮುನ್ನಡೆಸಲಿ ಎಂಬುದಾಗಿ ನಾನು ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.